ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ಹಾಗೂ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ, ಯೂನಿಟ್ ಟೆಸ್ಟ್ ಇನ್ನೇನು ಸದ್ಯ ಹತ್ತಿರದಲ್ಲಿ ಅಂದರೆ ಭಾಳ ಹತ್ತಿರದಲ್ಲಿದೆ ಆಯಿತಾ. ಅದನ್ನು ಬಹಳ ಚೆನ್ನಾಗಿ ಬರೆದು ಒಳ್ಳೆ ಅಂಕಗಳನ್ನು ಗಳಿಸಿ ಬನ್ನಿ. ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಈ ಒಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ನಮಗೆ ಕಳಿಸಿಕೊಟ್ಟಂಥ ಭರಣಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇವರು ನಮಗೆ ಫಿಸಿಕ್ಸ್ ಕ್ವಶನ್ ಪೇಪರ್ ಕೂಡ ಕಳಿಸ್ಕೊಟ್ಟಿದ್ದರು. ಪ್ರಾಕ್ಟೀಸ್ 1 ಕ್ವಶನ್ ಪೇಪರ್, ಪ್ರಾಕ್ಟೀಸ್ 2 ಅಂತ ಹೇಳಿದರೆ ಮಾಡಲ್ 1 ಕ್ವಶನ್ ಪೇಪರ್, ಮಾಡಲ್ 2 ಕ್ವಶನ್ ಪೇಪರ್. ಇದಕ್ಕೆ ನಿಮ್ಮ ಯೂನಿಟ್ ಟೆಸ್ಟ್ ಪ್ರಿಪ್ರೇಷನ್ ಆಗಲಿಕ್ಕೆ ಬಂದಂತಹ ಒಂದು ಮೆಟೀರಿಯಲ್ ಆಗಿತ್ತದು. ಎನಿಹೌ ವಿತೌಟ್ ವೇಸ್ಟಿಂಗ್ ಔರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ನೋಡಿ, 4th ಚಾಪ್ಟರ್ ನಿಮಗೆ ಬಯೋ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ಸ್ ಅಂತ ಇದೆ. ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇವೆಲ್ಲವೂ ಕೂಡ. ಯಾವುದು? ಎಕ್ಸ್ಪ್ಲೇನ್ ದಿ ಇನ್ಹೆರಿಟೆನ್ಸ್ ಆಫ್ ಆ್ಯನ್ ಜೀನಿ ವಿತ್ ರೆಫರೆನ್ಸ್ ಟು ಸ್ಟೆಮ್ ಹೈಟ್ ಇನ್ ಆಯಿತಾ ಪಿ ಪ್ಲ್ಯಾಂಟ್ಸ್ ಅಂತ ಇದೆ. ಸ್ಟೇಟ್ ಲಾ ಆಫ್ ಸೆಗ್ರಿಗೇಷನ್, ಎಕ್ಸ್ಪ್ಲೇನ್ ದಿ ಲಾ ಆಫ್ ಸೆಗ್ರಿಗೇಷನ್ ವಿತ್ ರೆಫರೆನ್ಸ್ ಟು ಸ್ಟೆಮ್ ಹೈಟ್ ಇನ್ ಪಿ ಪ್ಲ್ಯಾಂಟ್ಸ್. Question number 3, what is test cross? Mention its significance. Question number 4, explain incomplete dominance with reference in flower color snapdragon. ಬ್ರಾಕೆಟಲ್ಲಿ ಏನಿದು ಡಾಗ್ ಫ್ಲವರ್ಸ್ ಆರ್ ಆ್ಯಂಥ್ರಿಹ್ಯಾಮ್ ಸ್ಪೀಸೀಸ್ ಅಂತ ಇದೆ ಆಯಿತಾ. ಏನಾದರೂ ಓದೋದ್ರಲ್ಲಿ ತಪ್ಪಾದರೆ ಕ್ಷಮಿಸಬೇಕು. ಆ್ಯಮ್ ನಾಟ್ ಎ ಬಯೋ ಆಯಿತಾ. ಬನ್ನಿ, ಕ್ವಶನ್ ನಂಬರ್ 5, ಶೋ ದಟ್ ಏನಿದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಹೈಬ್ರಿಡ್ ಕ್ರಾಸ್ ಯೂಸಿಂಗ್ ಪನೆಟ್ ಸ್ಕ್ವೇರ್ ಆಯಿತಾ. ಪುನೆಟ್ ಸ್ಕ್ವೇರ್. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ರೋಮೋಸೋಮ್ಸ್ ಆ್ಯಂಡ್ ಜೀನಿಸ್. Question number 7, define linkage recombination. Question number 8, what is pleiotropy? Give an example. Question number 9, explain the sex determination of man with schematic representation. Question number 10, explain the sex determination in honeybee. Question number 11, mention significance of autosomal trait pedigree. Question number 12, mention the significance of recessive trait pedigree. Question number 13, write the short notes on. ಆಯಿತಾ, ಇವೆಲ್ಲ ಬರೀತೀರ ಬಿಟ್ರಪ್ಪ ನೀವೆಲ್ಲ ಭಾಳ ಬುದ್ಧಿವಂತರು. ಸೆಕೆಂಡ್ ಇಯರ್ ಪಿ ಯು ಸಿ, ಫಸ್ಟ್ ಇಯರ್ ಪಿ ಯು ಸಿ ವಿದ್ಯಾರ್ಥಿಗಳು. ಬಯೋ ಎಷ್ಟು ಈಸಿ, ಎಷ್ಟು ಇಂಟ್ರೆಸ್ಟ್ ಕೊಡ್ತೀರೋ ಅಷ್ಟು ಈಸಿ ಆಗುತ್ತೆ. ಎಷ್ಟು ಇಂಟ್ರೆಸ್ಟ್ ಕೊಡ್ತೀರೋ ಅಷ್ಟು ಔಟ್ ಆಫ್ ಔಟ್ ಬರುತ್ತೆ. ಎಷ್ಟು ಅದರಲ್ಲಿ ಮುಳುಗ್ತೀರ ನೀವು ಬಯೋದಲ್ಲಿ, ನಿಮ್ಮ ನೀಟು ಕ್ಲಿಕ್ ಆಗುತ್ತೆ, CETನೂ ಕ್ಲಿಕ್ ಆಗುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್. ಮತ್ತೊಮ್ಮೆ ನಮ್ಮ ಭರಣಿಯವರಿಗೆ ಧನ್ಯವಾದಗಳು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೋ ದಯವಿಟ್ಟು ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಆ ಕಮೆಂಟಲ್ಲಿ ನಿಮಗೆ ವಾರದಲ್ಲಿ 3 ಮಾಡ್ಬೋದು ಸರ್, ಜಾಸ್ತಿ ಮಾಡಲಿಕ್ಕಾಗಲ್ಲ 3 ವಿಡಿಯೋಗೆ. ಒಂದು ಹೈಪ್ ಅಂತ ಬರುತ್ತೆ, ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.